ಆದರೆ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಅವಕಾಶ ದೊರೆತರೂ ಸಹ ಸಮಗ್ರ ಕರ್ನಾಟಕ ಬಗ್ಗೆ ಯೋಚನೆಗಳ ರೂಪಿಸಲಿ ಎಂಬುದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ರಾಜ್ಯದಲ್ಲಿರುವ ಎಲ್ಲಾ ಮಠಮಾನ್ಯಗಳು, ಎಲ್ಲಾ ಸಮುದಾಯದ ಒಂದು ಮಠಮಾನ್ಯರಿಗೆ ಹಣ ಮೀಸಲಿಡ್ಲಿಕ್ಕೆ ಈ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅಧ್ಯಕ್ಷರೇ, ರಾಜ್ಯದ 52,000 ಕೋಟಿ ಏನು ಗ್ಯಾರಂಟಿಗಳಿಗೆ ಮೀಸಲಿಟ್ರ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಮಂತ್ರಿ ಹತ್ರ ಒಂದು SCPTSP ಹಣ ಕೊಡ್ರಿ, ಯಾವ್ದಾರ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ ಅಂದ್ರೆ ಇಲ್ಲಪ್ಪ 52,000 ಕೋಟಿ ಅದಕ್ಕೆ ಹೋಗ್ತಾ ಇದೆ, ಸ್ವಲ್ಪ ತಾಳ್ರಿ ತಾವೆಲ್ಲ ಶಾಸಕರಂತ ನಮ್ಮನ್ನೂ ಅವ್ರಿಗೂ 2 ಶಾಸಕರಿಗೆ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಎದುರು ಗೋಳು ಹೇಳ್ಕೊಡಿದಂತ ಉದಾಹರಣೆಗಳು ಬಹಳಷ್ಟಿವೆ ಅಧ್ಯಕ್ಷರೇ. ಮತ್ತೆ ಗ್ಯಾರಂಟಿ ನೇರವಾಗಿ ಹಣ ವರ್ಗಾವಣೆ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿ ಹೇಳಿದ್ರು. ಬಟ್ 30 ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣವನ್ನು ವೆಚ್ಚ ಭರಿಸ್ತಾ ಇದ್ದಾರೆ ಅಧ್ಯಕ್ಷರೇ. ನೀವು ಅವರನ್ನ ಸಿಟ್ಟಿಂಗ್ ಫೀಸ್ 1100 ಕೊಡ್ತಾ ಇದ್ರಿ, ಬಟ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಚುನಾಯಿತ ಸದಸ್ಯರಿಗೆ ಓನ್ಲಿ 200 ರೂಪಾಯಿ ಕೊಡ್ತಾ ಇದ್ರಿ ಅಧ್ಯಕ್ಷರೇ. ಇದು ಬಹಳ ತಪ್ಪನ್ನು ನಾನು ಹೇಳ್ತೀನಿ. ಭಗವದ್ಗೀತೆ ಒಂದು ಮಾತಿಲ್ಲ ಏನ್ ಬರ್ತದೆ ಅಧ್ಯಕ್ಷರೇ, ಯದ್ಯಾತೀತ ಚರಿತ್ರೆ ಶ್ರೇಷ್ಠ ತತ್ತ ದೇವತಾರೋಂಜನ ಸಂಯಮಾನಿತ ಕುರಿತೆ ಲೋಕದತ್ತ ನರಿತು ಬರ್ತದೆ. ಅಂದ್ರೆ ನಾಯಕರು ಹೇಗೆ ನಡೆದುಕೊಳ್ಳುತ್ತಾರೆ ಜನಸಾಮಾನ್ಯರು ಅದನ್ನೇ ಅನುಸರಿಸ್ತಾರೆ. ಆದ್ದರಿಂದ ಮುಂದಾಳತ್ವ ವಹಿಸೋರು ಸಾಧ್ಯವಾದ ಶ್ರೇಷ್ಠವಾದ ಕೆಲಸವನ್ನು ಮಾಡಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಈಗ ನಾನು ಒಬ್ಬ ಜನರ ಆಶೀರ್ವಾದದಿಂದ ನಾನೊಬ್ಬ ಹೋಮಿಯೋಪತಿಕ್ ಡಾಕ್ಟರ್ ಆಗಿ ಮೊಟ್ಟಮೊದಲಾಗಿ ವಿಧಾನಸಭಾ ಪ್ರವೇಶ ಮಾಡಿದ್ದೀನಿ ಅಧ್ಯಕ್ಷರೇ. ಹೆಲ್ತ್ ಸೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಆಯುಷ್ ಡಿಪಾರ್ಟ್ಮೆಂಟ್ ಆಯುರ್ವೇದಿಕ್ಗಳು ಎಲ್ಲಾ PSCಯಲ್ಲಿ ಡಾಕ್ಟರ್ಸ್ ಇದ್ದಾರೆ, MBBS ಡಾಕ್ಟರ್ಸ್ ಇದ್ದಾರೆ. ಬಟ್ ಸುಮಾರು 1,500 ಪ್ರತಿ ವರ್ಷ ಪಾಸ್ಔಟ್ ಆಗ್ತಾರೆ. ಅದರಲ್ಲಿ ಒಂದೇ ಮೆಡಿಕಲ್ ಕಾಲೇಜ್ ಬೆಂಗಳೂರಿದೆ, 18 ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಇದೆ ಅಧ್ಯಕ್ಷರೇ. 1,500 ಡಾಕ್ಟರ್ ಪಾಸ್ ಔಟ್ ಹೋದವರಿಗೆ ಯಾರಿಗೆ ಜಾಬ್ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಾನು ಕೂಡ 1997 ಪಾಸ್ಔಟ್ ಆದೆ. ಸುಮಾರು 2 ವರ್ಷ ನೌಕರಿ ಕಡೆಯಿಂದ ಅಲ್ಲಾಡಿದೆ, ನೌಕರಿ ಸಿಗ್ಲಿಲ್ಲ. ಅದು ಸಿಗ್ಲಿಲ್ಲ ಅಂತ ನಾನು ಅಲ್ಲಾಡಿ ಜನರ ಆಶೀರ್ವಾದ ನಿಮ್ಮೆಲ್ಲರ ಶಾಸಕನ ಸದನದಲ್ಲಿ ಬಂದಿನ ಅಧ್ಯಕ್ಷರೇ. ಅದಕ್ಕೆ ನಾನು ಎಲ್ಲ 1,500 ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಅವ್ರು ದಯವಿಟ್ಟು ತಾವು ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ, ಹೋಮಿಯೋಪತಿ ಕೂಡ ಬಹಳಷ್ಟು ಟ್ರೀಟ್ಮೆಂಟ್, ಕ್ರಾನಿಕ್ ಡಿಸೀಸಸ್ ಅಲ್ಲಿ, ಸ್ಕಿನ್ ಡಿಸೀಸಸ್ ಅಲ್ಲಿ, ಅಸ್ತಮಾದಲ್ಲಿ ಬಹಳಷ್ಟು ಒಳ್ಳೆ ಟ್ರೀಟ್ಮೆಂಟ್ ತಮ್ಮನ್ನು ಗೊತ್ತಿದೆ ಅಧ್ಯಕ್ಷರೇ. ಅದಕ್ಕೆ ಅವ್ರಿಗೆ ಜಾಬ್ ಗ್ಯಾರಂಟಿ ಪ್ರತಿ PSCಯಲ್ಲಿ ಕೂಡ ಮುಂದಿನ ಬಜೆಟ್ ಅಲ್ಲಿ ಒಂದು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ನಾನು ವಿನಂತಿ ಮಾಡ್ಕೊತ ಎಲ್ಲ ಕಡೆ ಹೋಮಿಯೋಪತಿಕ್ ಡಾಕ್ಟರ್ಸಿಗೆ, ಆಯುಷ್ ಡಾಕ್ಟರ್ಸಿಗೆ ಜಾಸ್ತಿ ಒಂದು ಪ್ರಾತಿನಿಧ್ಯ ಕೊಡ್ಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. RDPR ಡಿಪಾರ್ಟ್ಮೆಂಟ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬಾಣಂತಿಯರ್ ಸಾವು ಕಳೆದ 2-3 ತಿಂಗಳಾಯ್ತು. ಒಂದು ಕೋಲ್ಕತ್ತಾ ಕಂಪನಿ ರಿಂಗರ್ ಲ್ಯಾಕ್ಟಿಸ್ ಒಂದು ಡೂಪ್ಲಿಕೇಟ್ ಸಪ್ಲೈ ಮಾಡಿದಕ್ಕೆ ಸಾಕಷ್ಟು ಬಾಣಂತಿಯರ್ ಸಾವು ಆಯ್ತು. ನಾನು ಪಕ್ಷ ವತಿನ ರಾಜ್ಯಾಧ್ಯಕ್ಷರು ಉಸ್ತುವಾರಿ ಕೊಟ್ಟು ನಾನು ಕೂಡ ಎಲ್ಲ ಜಿಲ್ಲೆ ಹೋಗಿ ಬಂದೆ ಅಧ್ಯಕ್ಷರೇ. ಅದಕ್ಕೆ ಇದರಲ್ಲಿ ಹೆಲ್ತ್ ಮಿನಿಸ್ಟರ್ ಈ ವಿಷಯದಲ್ಲಿ ಟೋಟಲ್ ಅಪ್ಪರ್ ಫೇಲ್ ಆಗಿದಾರೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸದನಕ್ಕೆ. ಅವ್ರ ಈ ವಿಷಯದಲ್ಲಿ ಸೀರಿಯಸ್ ತಗೊಳ್ಳಿಲ್ಲ. ಈಗಲಾದರೂ ಅದರ ಮುಂದೆ ಅದ್ರ ಬಗ್ಗೆ ಸೀರಿಯಸ್ ತಗೊಂಡು ಮುಂದಾಗೋ ಅನಾಹುತಗಳಿಗೆ ತಡೆ ಹಿಡಿಬೇಕು ಅಂತ ನಾನು ವಿಧಾನಸಭೆಯಲ್ಲಿ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ.